ನಿಷೇಧಿತ ಪಿಎಫ್ಐನ ರಾಜಕೀಯ ಅಂಗಸಂಸ್ಥೆಯಾದ ಎಸ್ಡಿಪಿಐ ಜೊತೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಮಾನ ಕಳೆದುಕೊಂಡಿದೆ. ಕಳೆದು ಹೋದ ಮರ್ಯಾದೆಗಾಗಿ ಬಿಜೆಪಿಯವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಜಿ ಸಚಿವ ಬಿ ರಮಾನಾಥ ರೈ ಮಾಡಿದ್ದಾರೆ ಎಂದು ಬಂಟ್ವಾಳ ಮಂಡಲದ ಕೋಶಾಧಿಕಾರಿ, ಪುರಸಭಾ ಮಾಜಿ ಅಧ್ಯಕ್ಷ ದಿನೇಶ್ ಭಂಡಾರಿ ತಿಳಿಸಿದ್ದಾರೆ. ಇವರು ಬಿಸಿ ರೋಡ್ನ ಪಕ್ಷದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 2010ರ ಇಸವಿಯಲ್ಲಿ ಬಿಜೆಪಿ ಮುಸ್ಲಿಂ ಲೀಗ್ನ ಬೆಂಬಲ ಪಡೆದು ದಿನೇಶ್ ಭಂಡಾರಿ ಅಧ್ಯಕ್ಷರಾಗಿದ್ದರು. ಆವಾಗ ಯಾರ ಡಿಎನ್ಎ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ಕಾಂಗ್ರೆಸ್ ಸಭೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಈ ರೀತಿಯ ಸತ್ಯಕ್ಕೆ ದೂರವಾದ ಹೇಳಿಕೆಗಳನ್ನು ನೀಡುವ ಬದಲು ಪುರಸಭೆಯಲ್ಲಿ ದಾಖಲಾದ ದಾಖಲೆಗಳನ್ನು ಪರಿಶೀಲಿಸಿ ಮತ್ತೆ ಮಾತಾಡುವಂತೆ ಅವರು ತಿಳಿಸಿದ್ರು. ಜನತೆಯನ್ನ ದಿಕ್ಕು ತಪ್ಪಿಸುವ ದೃಷ್ಟಿಯಿಂದ ಸುಳ್ಳು ಹೇಳಿಕೆಗಳನ್ನು ನೀಡ್ತಾ ಇದ್ದು ಇದು ಅವರಿಗೆ ಶೋಭೆಯಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜನತೆಯನ್ನು ದಿಕ್ಕು ತಪ್ಪಿಸುವುದೇ ಕಾಂಗ್ರೆಸ್ನ ಬುದ್ಧಿ. ಕಾಂಗ್ರೆಸ್ ಪಕ್ಷವು ಹಿಂದಿನಿಂದಲೂ ಕೋಮುವಾದಿ ಪಕ್ಷಗಳೊಂದಿಗೆ ಕೈಜೋಡಿಸಿಕೊಂಡು ಅಧಿಕಾರ ಗಿಟ್ಟಿಸಿಕೊಳ್ಳುತ್ತಿರುವ ವಿಚಾರ ಬಂಟ್ವಾಳದ ಜನತೆಗೆ ತಿಳಿದಿದ್ದು, ಈ ವಿಷಯದಲ್ಲಿ ಸಮಾಜವನ್ನು ದಿಕ್ಕು ತಪ್ಪಿಸುವ ಕೆಲಸ ಕಾಂಗ್ರೆಸ್ ಪಕ್ಷವು ಮಾಡುತ್ತಿದ್ದು, ಇದಕ್ಕೆ ಪೂರಕ ಎಂಬಂತೆ ರಮಾನಾಥ ರೈ ಅವರ ಮಾತುಗಳೇ ಪ್ರಮುಖ ಸಾಕ್ಷಿಯಾಗಿದೆ. ಅಂದರೆ ಕಾಂಗ್ರೆಸ್ ಪಕ್ಷದ ರಮಾನಾಥ ರೈ ಅವರು ನಿನ್ನೆ ದಿನ ತಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರ ಪದಗ್ರಹಣ ಸಂದರ್ಭದಲ್ಲಿ ಆಡಿದ ಮಾತುಗಳೊಂದಿಗೆ ಯಾರ ಡಿಎನ್ಎ ಯಾರೊಂದಿಗೆ ಲಿಂಕ್ ಆಗಿದೆ ಎಂದು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದಾರೆ. ಬಂಟ್ವಾಳದ ಅಮಾಯಕ ಹಿಂದೂ ಕಾರ್ಯಕರ್ತ ಶರತ್ ಮಡಿವಾಳ, ಪುತ್ತೂರಿನ ಪ್ರವೀಣ್ ಹತ್ಯೆ ಸಹಿತ ಸಾಲು ಹಿಂದೂ ಕಾರ್ಯಕರ್ತರ ಕೊಲೆ ಪ್ರಕರಣ, ಕಾರ್ಕಳದ ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ, ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣ ಮುಂತಾದ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ನಿಷೇಧಿತ ಪಿಎಫ್ಐನ ರಾಜಕೀಯ ಅಂಗಸಂಸ್ಥೆಯಾದ ಎಸ್ಡಿಪಿಐನ ಜೊತೆ ಕೈಜೋಡಿಸಿರುವುದು ಸರಿಯಾ ಒಮ್ಮೆ ಆಲೋಚಿಸಿ. ಇದರಿಂದ ಎಸ್ಡಿಪಿಐಯೊಂದಿಗೆ ಹೊಂದಾಣಿಕೆ ಮಾಡಿರುವುದು ಕಾಂಗ್ರೆಸ್ ಪಕ್ಷ ಎಂದು ದಾಖಲೆಯಿಂದ ತಿಳಿದುಬರುತ್ತದೆ. ಎಸ್ಡಿಪಿಐನೊಂದಿಗೆ ಮೈತ್ರಿಯನ್ನು ಸಮರ್ಥಿಸುವ ಸಲುವಾಗಿ ರಮಾನಾಥ ರೈ ಅವರು ಆರೋಪ ಮಾಡಿದ್ದು, ಈ ಆರೋಪ ದುರುದ್ದೇಶದಿಂದ ಕೂಡಿರುವುದು ಪುರಸಭೆಯ ದಾಖಲೆಗಳಿಂದ ತಿಳಿದು ಬಂದಿರುತ್ತದೆ. ಈ ಹಿಂದೆ ಅಂದರೆ 2010ರಲ್ಲಿ ನಾನು ಪುರಸಭೆಯ ಅಧ್ಯಕ್ಷನಾಗುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪುರಸಭೆಯ 2 ಸದಸ್ಯರಿಂದ ಹೊರತು ಮುಸ್ಲಿಂ ಲೀಗ್ನ ಬೆಂಬಲದಿಂದ ಅಲ್ಲ. ಆ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಪಕ್ಷದಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲಾಗಿದ್ದು, ಚುನಾವಣೆಯಲ್ಲಿ ಕಾಂಗ್ರೆಸ್ನ 2 ಪುರಸಭಾ ಸದಸ್ಯರಾದ ವಸಂತಿ ಗಂಗಾಧರ್ ಮತ್ತು ಸ್ವರ್ಣಲತಾ ಸ್ಮಲ್ಲಿ ಅವರು ಬೆಂಬಲದಿಂದ ನಾನು ಪುರಸಭಾ ಅಧ್ಯಕ್ಷರಾಗಿದ್ದು ವಿನಃ ಮುಸ್ಲಿಂ ಲೀಗಿನ ಬೆಂಬಲದಿಂದ ಅಲ್ಲ. ಈ ಚುನಾವಣೆಯಲ್ಲಿ ಸ್ವತಃ ರಮಾನಾಥ ರೈ ಅವರೇ ಮತದಾರರಲ್ಲಿ ಭಾಗವಹಿಸಿದ್ದು